ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಹಲವು ದಿನಗಳಾಯಿತು ಕಾರಿನ ಬಗ್ಗೆ ವಿಡಿಯೋ ಹಾಕಿ. ಬಟ್ ಇವತ್ತು ನಾನೊಂದು ಶೆವರ್ಲೆ ಕಂಪನಿಯ 2016 ಮಾಡೆಲ್ನ ಒಂದು ಬೀಟ್ ಕಾರನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾವು ಕೇರಳದಿಂದ ತಂದಿರುವಂಥದ್ದು, ಕೇರಳದ ತ್ರಿಶೂರಿಂದ ತಂದಿರುವಂತಹ ಈ ಒಂದು ಕಾರು ಸುಮಾರು ಇವಾಗ 90,000 ಕಿಲೋಮೀಟರ್ ಓಡಿ ಆಯಿತು. ಅಂದರೆ ಜೆನ್ಯೂನ್ ಓಡಿರುವಂತಹ ಕಾರ್ ಇದು. 2016 ಮಾಡೆಲು. ಇವಾಗ ಸುಮಾರು 10 ವರ್ಷ ಟೈಮ್ ಆಗ್ತಾ ಬಂತು. ಇನ್ನೂ 5 ವರ್ಷ ಆರಾಮವಾಗಿ ಓಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಾಗಿ ಈ ಕಾರಣ ನಾನು ಇವತ್ತು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ನಮಗೆ ಲೋ ಬಜೆಟಲ್ಲಿ ಅಂದರೆ ತುಂಬ ಲೋ ಪ್ರೈಸಲ್ಲಿ ಏನಾದರೂ ಡೀಸೆಲ್ ಕಾರಣ ಹುಡುಕುವವರಿಗಾಗಿ ನಾನು ಈ ರೀತಿಯ ಒಂದು ಕಾರಣ ಪರಿಚಯ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ವಿಚಾರಗಳನ್ನ ಹಂಚ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಈ ಒಂದು ಬೀಟ್ ಕಾರನ್ನು ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ನಮ್ಮಲ್ಲಿ ಈ ಹಿಂದೆ ಸುಮಾರು 2022ರಲ್ಲಿ 23ರಲ್ಲಿ 2 ಬೀಟ್ ಕಾರ್ಗಳಿದ್ವು. ಲೋ ಬಜೆಟಲ್ಲಿ ಅದು ಕೂಡ ತಂದಿರುವಂಥದ್ದು. ಆದರೆ ನಮ್ಮ ಪಕ್ಕದ ರಾಜ್ಯ ಕೇರಳ, ನಮ್ಮ ರಾಜ್ಯದಲ್ಲಿ ಮತ್ತು ಇನ್ನೊಂದು ರಾಜ್ಯ ತಮಿಳುನಾಡಲ್ಲಿ, ಈ 3 ರಾಜ್ಯಗಳಲ್ಲಿ ನಾವು ಈ ಒಂದು ಬೀಟ್ ಕಾರನ್ನು ಕಂಪೇರ್ ಮಾಡಿದರೆ 1 ಲಕ್ಷ ರೂಪಾಯಿ ವ್ಯತ್ಯಾಸ ಬರುತ್ತೆ ಪ್ರೈಸ್ ರೇಂಜಲ್ಲಿ. ಹಾಗಂತ ಹೇಳ್ಕೊಂಡು ನಾವೇನಾದರೂ 2016 ಮಾಡೆಲ್ನ ಮಾರುತಿ ಸುಜುಕಿ ರಿಡ್ಸ್ ಏನಾದರೂ ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ ಇದ್ದರೆ, ಇವಾಗ ಪ್ರೆಸೆಂಟ್ ಇದರಲ್ಲಿ 3 ಲಕ್ಷ ರೂಪಾಯಿ ಹೇಳ್ತಾರೆ ಪ್ರೈಸ್. 3 ಲಕ್ಷ 3.5 ಲಕ್ಷ ರೂಪಾಯಿವರೆಗೂ ಕೇಳ್ತಾರೆ. ಅಂಥದ್ರಲ್ಲಿ ಅದರ ಅರ್ಧ ರೇಟಲ್ಲಿ ಇಂತಹ ಒಂದು ಕಾರು ಸಿಕ್ಕಿದ್ರೆ, ಅದು ಕೂಡ ಡೀಸೆಲ್ ಕಾರೇ, ನಿಮಗೆ ಆ ಪ್ರೈಸ್ ರೇಂಜಿಗಂತೂ ಸಖತ್ತಾಗಿರುವಂತಹ ಕಾರು 2016 ಮಾಡೆಲ್ ಇರುವಂತಹ ಕಾರು ಸಿಕ್ಕಿದ್ರೆ ಹೇಗಿರುತ್ತೆ ಅಲ್ವಾ? ನಾವು ನಾರ್ಮಲ್ ಆಗಿ ಇವಾಗಲೂ 2008, 2005, 6 ಮಾಡೆಲ್ನ ಒಂದೊಂದು ಆಲ್ಟೋ ಕಾರಿಗೆ 1.5 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಲಾಂಗ್ ಹೋಗುವಂಥವರಿಗೆ ಆಲ್ಟೋ ಕಾರ್ ಅಂತೂ ಆಗಲಿಕ್ಕೆ ಇಲ್ಲ. ಮತ್ತು ಲೋ ಮೈಂಟೆನೆನ್ಸ್ ಅಂತ ಹೇಳ್ತಾರೆ. ಹೌದು, ಲೋ ಮೈಂಟೆನೆನ್ಸ್. ಹಾಗಂತ ಹೇಳ್ಕೊಂಡು ಮೈಲೇಜ್ ಕಂಪೇರ್ ಮಾಡಿದರೆ ಮೈಲೇಜ್ ಡ್ರಾಪ್ ಇರುತ್ತೆ. ಅದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಓಡಿಸೋವರಿಗೆ, ಡೀಸೆಲ್ ಕಾರೇ ಬೇಕು ಅಂತ ಹೇಳುವಂಥವರಿಗೆ ಈ ಕಾರನ್ನ ಆರಾಮವಾಗಿ ಪರ್ಚೇಸ್ ಮಾಡ್ಬೋದು. ಹೇಳ್ತೀನಿ, ಎಲ್ಲ ವಿಚಾರವನ್ನು ನಿಮಗೆ ಹಂಚ್ತಾ ಹೋಗ್ತೀನಿ. ಈ ಒಂದು ಕಾರಲ್ಲಿ ಬೀಟ್ ಕಾರಿನ ವಿಚಾರಕ್ಕೆ ನಾನು ಮೊದಲನೇದಾಗಿ ಬರುವಂಥದ್ದು ಅಂತ ಹೇಳಿದ್ರೆ, ರಿಡ್ಸ್ ಮತ್ತು ಬೀಟ್ ಸಿಮಿಲರ್ ಬಾಡಿ ಶೇಪ್ ಇರುವಂಥದ್ದು. ಎರಡು ಕೂಡ ನಿಮಗೆ ಈ ಒಂದು ಸೈಡ್ ವ್ಯೂ ನೋಡ್ಬೇಕಂದ್ರೂ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಹಾಗಂತ ಹೇಳ್ಕೊಂಡು ಮಾಡಿಫೈ ಮಾಡಲಿಕ್ಕೆ ಬೀಟ್ ಕಾರ್ ಅಂತೂ ಟಾಪ್ ಆಗಿರುತ್ತೆ. ನಾನು ಈ ಹಿಂದೆ ನನ್ನಲ್ಲಿ ಏನು ವೈಟ್ ಕಲರ್ ಇದ್ದು ಕಾರಿತ್ತು, ನಾನು ಬ್ಲ್ಯಾಕ್ ರೂಫ್ ಮಾಡಿಸಿದ್ದೆ. ಅದು RC ಎಂಟ್ರಿ ಮಾಡಿಸಿದ್ದೆ. ಇಲ್ಲಾಂದರೆ ನಾಳೆ ಪೊಲೀಸ್ನವರಿಗೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗುವಂಥ ಕೆಲಸ ಆಗಲಿಕ್ಕಿಲ್ಲ. ಅದಕ್ಕಾಗಿ ಅದನ್ನು ಕೂಡ ಬ್ಲ್ಯಾಕ್ ರೂಫ್ ಮಾಡಿಸ್ಕೊಂಡು ಅದನ್ನು RC ಎಂಟ್ರಿ ಮಾಡಿಸಿದ್ದೆ. ನಾನು ಹಿಂದೆ ಗಾಡಿ ತಗೊಂಡಿರುವಂಥದ್ದು ಹೇಳಿದ್ರೆ, ಆವಾಗ 2022 ಲಾಸ್ಟಲ್ಲಿ ನಾನು ಒಂದು ಕಾರನ್ನು ತಗೊಂಡಿರೋದು ಅಂತ ಹೇಳಿದರೆ, 90,000 ರೂಪಾಯಿ ನನಗೆ ಗಾಡಿಗೆ ಆಗಿತ್ತು. ಜೊತೆಗೆ ನಾನು 1 ಲಕ್ಷ ರೂಪಾಯಿ ಮಾಡಿಫೈ ಮಾಡಲಿಕ್ಕೆ ಖರ್ಚು ಮಾಡಿದ್ದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕೇರಳದಲ್ಲಿ ನಮ್ಮ ಈ ಒಂದು ರೀತಿಯ ಕಾರು ನಮಗೆ ಸುಮಾರು ಒಂದು 70,000 ರೂಪಾಯಿಂದ 1,20,000 ರೂಪಾಯಿ ರೇಂಜಲ್ಲಿ ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ. ಹಾಗಂತ ಹೇಳ್ಕೊಂಡು ರಿಪೇರಿ ಎಲ್ಲ ಇದ್ದೇ ಇರುತ್ತೆ ಆಯ್ತಾ. ಈ ಗಾಡಿಯಲ್ಲೂ ಕೂಡ ಅಷ್ಟೇ, ನಾವು ಗಾಡಿ ತರಬೇಕು ಅಂತ ಹೇಳಿದ್ರೆ ನಮಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಸೇರಿ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಟರ್ಬೋ ಚೇಂಜ್ ಮಾಡಿದ್ವಿ, ಶಾಕ್ ಅಬ್ಸರ್ಸ್ ಚೇಂಜ್ ಮಾಡಿದ್ವಿ, ಆನಂತರ ಸಣ್ಣ ಪುಟ್ಟ ಏನು ಹೋಸ್ ಪೈಪ್ಸ್ ಅದು ಇದು ಅಂತ ಹೇಳ್ಕೊಂಡು ಎಲ್ಲನೂ ಚೇಂಜ್ ಮಾಡಿದ್ವಿ. ಎಲ್ಲ ರಿಪೇರಿ ಆಗೇ ಆಯಿತು. ಎಲ್ಲ ರಿಪೇರಿ ಮಾಡಿನೂ ನಮಗೆ ಇದಕ್ಕೆ ಖರ್ಚು ಬಿದ್ದಿದ್ದು ಅಂತ ಹೇಳಿದ್ರೆ ಹೆಚ್ಚಂದರೆ 1.5 ಲಕ್ಷ ರೂಪಾಯಿ, ನಾವು ಅಲ್ಲಿಂದ ತೊಗೊಂಬಂದು ಇಲ್ಲಿ ತಲುಪುವವರೆಗೆ. ಹಾಗಂತ ಹೇಳ್ಕೊಂಡು ನಾವು ಅದೇ ಮಾಡೆಲ್ನ ರಿಡ್ಸ್ ನೋಡ್ಬೇಕಂದ್ರೆ 3.5 ಲಕ್ಷ ರೂಪಾಯಿ ಕೊಡಬೇಕಿತ್ತು. ಇನ್ನು ಇದರಲ್ಲೇನು ಟೆನ್ಷನ್ ಇಲ್ಲ, ಯಾಕಂದರೆ ಆರಾಮಾಗಿ ಓಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. 90,000 ಕಿಲೋಮೀಟರ್ ಓಡಿರುವಂಥದ್ದು. ಇನ್ನೂ ಆರಾಮಾಗಿ ತುಂಬ ಕಿಲೋಮೀಟರ್ ಓಡಿಸ್ಬೋದು, ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ರೆ ಆರಾಮಾಗಿ ಓಡಿಸ್ಬೋದು. ನಾವು ತೊಗೊಂಬರ್ಬೇಕಂದ್ರೆ ಸಿಂಗಲ್ ಓನರ್ ಆಗಿತ್ತು, ಇವಾಗ ಸೆಕೆಂಡ್ ಓನರ್ಗೆ ಕೊಟ್ಟಿದ್ದೀವಿ. ಇನ್ನು ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕಿದೆ, ಅಂದರೆ ಅಲ್ಲಿ ಅವರು NOC ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಹಾಗಂತ ಹೇಳ್ಕೊಂಡು ನಮ್ಮ ಪರಿಚಯದವರ ಹತ್ರ ನಾವು ಅದನ್ನು ಸೆಕೆಂಡ್ ಓನರ್ಗೆ ಕೊಟ್ಟು ಇನ್ನೂ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಸುಮಾರು ಒಂದು 30,000 ರೂಪಾಯಿ ಖರ್ಚಿದೆ ಇದಕ್ಕೆ. ಹಾಗಂತ ಹೇಳ್ಕೊಂಡು ಇದೇ ರೀತಿಯ ಕಾರು ನಿಮಗೆ 70,000 ರಿಂದ 80,000 ರೂಪಾಯಿಗೆ ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. 2012 ಮಾಡೆಲೆಲ್ಲ ನಿಮಗೆ ಒಂದು 70,000 ರಿಂದ 80,000 ರೂಪಾಯಿ ಒಳ್ಳೆ ಗಾಡಿಗಳು ಸಿಗುತ್ತೆ. ಕೆಲವೊಂದು ಇದರಲ್ಲೆಲ್ಲ ನಿಮಗೆ AC ವರ್ಕ್ ಆಗೋದಿಲ್ಲ, ಅದೊಂದು ಫಸ್ಟ್ ನೋಡ್ಕೋಬೇಕು. AC ಕಂಪ್ರೆಸರ್ ಹೋಗಿರುತ್ತೆ. ಕಂಪ್ರೆಸರ್ ಹೋದರೆ ನಿಮಗೆ ಸುಮಾರು ಒಂದು 10,000-15,000 ರೂಪಾಯಿ ಖರ್ಚಿರುತ್ತೆ. ಇದರಲ್ಲಿ ಕಂಪ್ರೆಸರ್ ಇದು ಆಶರ್ ಹೋಗಿತ್ತು, ಅದನ್ನು ಕೂಡ ನಾವು ರೆಡಿ ಮಾಡಿಸಿದ್ವಿ. ಈಗ ಆಲ್ಮೋಸ್ಟ್ ಏನೆಲ್ಲ ಸಣ್ಣ ಪುಟ್ಟ ಕೆಲಸಗಳಿತ್ತು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಇದರಲ್ಲಿ ಕೆಲಸ ಅಂತ ಏನಿಲ್ಲ, ಆರಾಮವಾಗಿ ಡ್ರೈವ್ ಮಾಡ್ಬೋದು ಅಷ್ಟೇ. ಇನ್ನು ಈ ರೀತಿಯ ಒಂದು ಕಾರನ್ನು ನೀವು ಪರ್ಚೇಸ್ ಮಾಡೋದಿದ್ರೆ, ನಮ್ಮ
ಈಗ ನಾನು ಕೇರಳದ ಏನೋ 1 ಲಕ್ಷ ರೂಪಾಯಿಗೆ ಈ ಒಂದು ರೀತಿಯ ಕಾರು ಬರುತ್ತೆ ಅಂತ ಹೇಳಿದ್ವಿ ನಾವು. ಅದೇ ಸೇಮ್ ಮಾಡೆಲ್ ಕಾರು ನಮ್ಮ ರಾಜ್ಯದಲ್ಲಿ ನೋಡ್ಬೇಕಂದ್ರೆ 2 ಲಕ್ಷ ರೂಪಾಯಿ ರೇಂಜ್ ಇದೆ. ಇವಾಗ ಇದೇ 2016 ಮಾಡೆಲ್ನ ಒಂದು ಕಾರನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ಬೇಕಂದ್ರೆ ನಿಮ್ಗೆ ಕಡಿಮೆ ಅಂದ್ರು 2,30,000 2,40,000 ರೂಪಾಯಿ ರೇಟ್ ಕೇಳ್ತಾರೆ. ಸೆಕೆಂಡ್ ಓನರ್ ಗಾಡಿಗೆ 2,40,000 ರೂಪಾಯಿ ಕೇಳ್ತಾರೆ. ಹಾಗಂತ ಹೇಳ್ಕೊಂಡು ಈ ಗಾಡಿ ಇವಾಗ 1,50,000 ಲಕ್ಷ ರೂಪಾಯಿ ನಮಗೆ ಖರ್ಚಾಯಿತು, ಇನ್ನೊಂದು 30,000 ರೂಪಾಯಿ ಹಾಕಿದ್ರೆ ಒಂದು 80 ಆಗುತ್ತೆ. 60,000 ರೂಪಾಯಿ ಇಲ್ಲಿಗಿಂತ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಬರುತ್ತೆ. ಇನ್ನು ತಮಿಳ್ನಾಡಿಗೆ ಹೋದ್ರೆ ಇದೇ ಸೇಮ್ ಮಾಡೆಲ್ನ ಒಂದು ಗಾಡಿನ ನಾವು ತಮಿಳ್ನಾಡಲ್ಲಿ ಹುಡುಕೋದಿದ್ರೆ 3,40,000 3,5 ಲಕ್ಷ ರೂಪಾಯಿ ಕೇಳ್ತಾರೆ. ಯಾಕಂದ್ರೆ ಶೆವರ್ಲೆ ಬೀಟಿಗೆ ತಮಿಳ್ನಾಡಲ್ಲಿ ಇವತ್ತು ಕೂಡ ಮಾರ್ಕೆಟ್ ಹಾಗೇನೆ ಉಳ್ಕೊಂಡಿದೆ. ಕಂಪನಿಯನ್ನು ಸ್ಟಾಪ್ ಆಗಿದ್ರು ಕೂಡ, ಮ್ಯಾನುಫ್ಯಾಕ್ಚರ್ ಇಲ್ಲ, ಕಂಪನಿನೇ ಭಾರತದಲ್ಲಿ ಇಲ್ಲ ಅಂತ ಅಂದ್ರೂ ನಿಮಗೆ ತಮಿಳ್ನಾಡಲ್ಲೂ ಮಾತ್ರ ಈ ಗಾಡಿಯ ವ್ಯಾಲ್ಯೂ ಇನ್ನೂ ಕಡಿಮೆನೇ ಆಗಿಲ್ಲ. ಅಷ್ಟೊಂದು ವ್ಯಾಲ್ಯೂ ಇನ್ನೂ ತಮಿಳ್ನಾಡಲ್ಲಿ ಹಾಗೇನೆ ಉಳ್ಕೊಂಡಿದೆ. ಗಾಡಿ ಅಂತೂ ಮಾಡಿಫೈ ಮಾಡ್ಕೊಂಡು ಇಡುವಂಥವರಿಗೆ ಬೆಟರ್ ಅಂತಲೇ ಹೇಳ್ಬೋದು. ಈ ರೀತಿ ಏನಾದರೂ ಗಾಡಿ ನೀವೇನಾದರೂ ಹುಡುಕ್ತಾ ಇದ್ರೆ ನಾನೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರನ್ನು ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಈ ಗಾಡಿ ಬೇಕಂದ್ರೂ ಕೊಡ್ತೀವಿ ನಾವು. ಈ ಗಾಡಿ ಬೇಕಂದ್ರೂ ನಿಮಗೆ ಕೊಟ್ಟು ನಾವು ಬೇರೆ ಗಾಡಿನೂ ತಗೋಂಥ ಪ್ಲ್ಯಾನು ಇದೆ. ಬಟ್ ನಿಮಗೆ ಬೇರೆ ಗಾಡಿ ಬೇಕಂದ್ರೂ ಬೀಟೇ ಬೇಕಂದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗ್ಬೋದು. ಹಾಗಂತ ಹೇಳ್ಕೊಂಡು ನಿಮಗೆ ಬೀಟ್ ಕಾರನ್ನು ಕೆಲವರು ಹೇಳ್ತಾರೆ ಪಾರ್ಟ್ಸ್ ಸಿಗೋದಿಲ್ಲ, ಹಾಗೆ ಇಲ್ಲ ಹೀಗೆ ಇಲ್ಲ ಅಂತ ಹೇಳುವಂಥದ್ದು ಬರೀ ಸುಳ್ಳು. ಯಾಕಂದರೆ ಎಲ್ಲ ಸಿಟಿಗಳಲ್ಲಿ ನಿಮಗೆ ಅದರ ಶೋರೂಮ್ ಇನ್ನೂ ಸರ್ವಿಸ್ ಸೆಂಟ್ರ್ ಹಾಗೇನೇ ಇದೆ, ಜೆನ್ಯೂನ್ ಸರ್ವಿಸ್ ಸೆಂಟ್ರ್ ಹಾಗೇನೇ ಇರುತ್ತೆ. ಜೊತೆಗೆ ಔಟ್ಸೈಡ್ ನಿಮಗೆ ಬೂಡ್ಮೋದಲ್ಲಿ ಇದರ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಕೂಡ ಸಿಗುತ್ತೆ. ಹೆಚ್ಚಿನ ಸ್ಪೇರ್ ಪಾರ್ಟ್ಸ್ಗಳಲ್ಲಿ ನಿಮಗೆ ಇದರ ಪಾರ್ಟ್ಸ್ಗಳು ಇನ್ನೂ ಸಿಗ್ತಾನೆ ಇವೆ. ಹಲವರಿಗೆ ಡೌಟ್ ಇರುವಂಥದ್ದು ಪಾರ್ಟ್ಸ್ ಇಲ್ಲ, ಒಂಥರ ಬ್ರೈನ್ ವಾಶ್ ಮಾಡ್ತಾರೆ. ಅಯ್ಯೋ ಆ ಕಾರು ಪಾರ್ಟ್ಸೇ ಸಿಗಲ್ಲ, ಏನು ಮಾಡೋದು, ಏನಾದರೂ ರಿಪೇರಿ ಬಂದರೆ ಏನು ಮಾಡಬೇಕು, ಎಲ್ಲ ಸುಳ್ಳು. ಯಾವುದೇ ಕಾರ್ ಇರಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳದ್ದು ಕೂಡ ನಿಮಗೆ ಪಾರ್ಟ್ಸ್ ಸಿಗುತ್ತೆ. ಇವಾಗ ಹೇಳುವಂಥದ್ದು ಈ ಹಿಂದಿನ ಮ್ಯಾಟೀಸ್ ಕಾರು, ಇದೆಲ್ಲ ನಿಮಗೆ ಪಾರ್ಟ್ಸ್ ಸಿಗೋದು ಸ್ವಲ್ಪ ಕಷ್ಟ. ನಾರ್ಮಲ್ ಆಗಿ ರನ್ನಿಂಗಲ್ಲಿರುವಂತಹ ಎಲ್ಲ ಕಾರುಗಳದ್ದು ಕೂಡ ಪಾರ್ಟ್ಸ್ ಸಿಗುತ್ತೆ. ಇನ್ನು ಸ್ಪಾರ್ಕ್ ಬರಬೇಕಂದ್ರೆ ಇವರದ್ದು ಶೆವರ್ಲೆ ಸ್ಪಾರ್ಕ್ ಇದೆ. ಸ್ಪಾರ್ಕಿಗಿಂತ ಬೀಟ್ ಬೆಟರು. ಯಾಕಂದರೆ ಸ್ಪಾರ್ಕ್ ಪೆಟ್ರೋಲ್ ಇಂಜಿನ್ ಬರುವಂಥದ್ದು, ಇದು ಡೀಸೆಲ್ ಇಂಜಿನ್ ಬರುತ್ತೆ. ಇದರಲ್ಲಿ ಮೈಲೇಜ್ ಕೂಡ ಅಷ್ಟೇ 25ವರೆಗೆ ಆರಾಮವಾಗಿ ಮೈಲೇಜ್ ಸಿಗುತ್ತೆ. ಇದರಲ್ಲಿ ಟರ್ಬೋ ಇರೋ ಕಾರಣ 1 ಲೀಟರ್ ಟರ್ಬೋ ಇಂಜಿನ್ ಇರೋ ಕಾರಣ ಪವರ್ ಕೂಡ ಸೂಪರ್ ಆಗಿದೆ. ಯಾಕಂದರೆ ನನ್ನಲ್ಲಿರೋ ಏನು ಗ್ಲಾನ್ಸಾ ಇದೆ, ಆ ಗ್ಲಾನ್ಸಾ ಮತ್ತು ಇದನ್ನು ಕಂಪೇರ್ ಮಾಡಿದರೆ ನನಗೆ ಗ್ಲಾನ್ಸಾಗಿಂತ ಇದೆಷ್ಟೋ ಬೆಟರ್ ಅಂತ ಅನಿಸ್ತದೆ ಪವರಲ್ಲಿ. ಗ್ಲಾನ್ಸಾ ತುಂಬ ಅಂದರೆ ತುಂಬ ಲ್ಯಾಗ್ ಹೊಡಿತಾ ಇದೆ. ಅದನ್ನು ಕಂಪೇರ್ ಮಾಡಿದರೆ ಇದು ಆರಾಮವಾಗಿ ಇದರಲ್ಲಿ ಖುಷಿಯಲ್ಲಿ ಹೋಗ್ಲಿಕ್ಕಾಗತ್ತೆ. ಹಾಗಂತ ಹೇಳ್ಕೊಂಡು ಡ್ರೈವ್ ಕಂಪೇರ್ ಮಾಡಿದರೆ ಆದರೂ ಸಾಫ್ಟ್ ಇದೆ. ಯಾಕಂದರೆ ಹೊಸ ಮಾಡೆಲ್ ಲೇಟೆಸ್ಟ್ ಬಂದಿರುವಂಥದ್ದು. ಇದು ಸ್ವಲ್ಪ ಡೀಸೆಲ್ ಇಂಜಿನ್ ಆದ ಕಾರಣ ಸ್ವಲ್ಪ ರಫ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಬಾಡಿ ಎಲ್ಲ ಸ್ವಲ್ಪ ಹಾರ್ಡ್. ಇದು ನಾವು ಗ್ಲಾನ್ಸನ್ನು ಕಂಪೇರ್ ಮಾಡಿದರೆ ತುಂಬ ಹಾರ್ಡ್ ಇರುತ್ತೆ. ಇದನ್ನೆಲ್ಲ ಕಂಪೇರ್ ಮಾಡಬೇಕಾದ್ರೆ ನನಗಂತೂ ಬೆಟರ್ ಗಾಡಿ ಅಂತಲೇ ಹೇಳ್ಬೋದು. ನೀವು ಆ ಹುಚ್ಚಾಡ್ಕೊಂಡು ಸುಮ್ಮನೆ ಯಾವುದೋ ಆಲ್ಟೋ ಅಂತೆ 800 ಅಂತೆ ಅಲ್ಲ, ಏನು ಇದೆ ಆಲ್ಟೋ ಕಾರಲ್ಲಿ 1,50,000 ಲಕ್ಷ ರೂಪಾಯಿ ಕೊಟ್ಟು 2006, 7, 8 ಮಾಡೆಲ್ನ ಗಾಡಿ ತಗೋಬೇಕಂದ್ರೆ ಅದು ಕೂಡ 5 RC ಓನರ್ ಆದಂತಹ ಗಾಡಿಗಳನ್ನು ಪರ್ಚೇಸ್ ಮಾಡುವಂಥ ಏನು ಹುಚ್ಚಿದೆಯಾ? ಅದಕ್ಕಿಂತ ಆರಾಮವಾಗಿ ಇಂಥ ಗಾಡಿಗಳನ್ನು ಪರ್ಚೇಸ್ ಮಾಡಿ ಓಡಿಸಿ. ಯಾಕಂದರೆ ಮಾಡೆಲ್ ಆದರೂ ಇದೆ, FC ಮಾಡುವಂಥ ಟೆನ್ಷನ್ ಇರಲ್ಲ. ಆ FC ಮಾಡುವಂಥ ಇದರಲ್ಲಿ ಇದು ಏನಾದರೂ ರಿಪೇರಿ ಬಂದ್ರೂ FC ಮಾಡುವಂಥ ದುಡ್ಡಲ್ಲಿ ಇದಕ್ಕೆ ರಿಪೇರಿ ಹಾಕಿಸಿ 20,000 ರೂಪಾಯಿ FC ಮಾಡೋಕ್ಕೆ ಬೇಕು. ಅದನ್ನೆಲ್ಲ ಕಂಪೇರ್ ಮಾಡಬೇಕಂದ್ರೆ ಇಂಥ ಗಾಡಿ ತಗೊಳ್ಳಿ. ಇದೇ ತಗೊಳ್ಳಿ ಅಂತಲ್ಲ, ಇಂಥ ಗಾಡಿ ಯಾವುದೇ ಗಾಡಿ ಬೇಕಂದ್ರೆ ತಗೊಳ್ಳಿ. ಆದರೆ ಡೀಸೆಲ್ ಗಾಡಿ ಹೆಚ್ಚು ಓಡುವವರು ಆಗಿದ್ರೆ ಆರಾಮಾಗಿ ಇಂಥ ಗಾಡಿನ ತಗೋಬೋದು ಅಂತ ಹೇಳ್ತಾ, ನೀವೇನಾದರೂ ಬೀಟ್ ಕಾರನ್ನು ಯೂಸ್ ಮಾಡ್ತಾ ಇದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ನಿಮ್ಮಲ್ಲಿ ಯಾವ ಕಾರು ಇದೆ, ನೀವು ಡೀಸೆಲ್ ಕಾರ್ ಯೂಸ್ ಮಾಡ್ತಾ ಇದ್ದೀರಾ, ಪೆಟ್ರೋಲ್ ಕಾರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈ ಕಾರಲ್ಲಿ ರಿವರ್ಸ್ ಕ್ಯಾಮರಾ ಇದೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ ಆಗಿರುವಂಥದ್ದು. ಏನಾದರೂ ಈ ಕಾರ್ ಬೇಕಂತ ಹೇಳಿದ್ರೆ ಕೆಳಗಡೆ ಕಾಣುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನೆ ನಾನು ಹೆಚ್ಚಿನ ಡೀಟೇಲನ್ನು ಕೂಡ ಅದರಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.